ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜುಗೆ ಈಗ ಬಂಧನದ ಭೀತಿ ಎದುರಾಗಿದೆ. ಸಿಐಡಿ ಲುಕೌಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿ ಆಗಿದೆ. ಈಗ ಸದ್ಯಕ್ಕೆ ಜಾಮೀನಿಗಾಗಿ ಶತಪ್ರಯತ್ನ ಮಾಡ್ತಾ ಇರುವಂತಹ ಭೈರತಿ ಬಸವರಾಜು ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಹೈಕೋರ್ಟ್ಗೆ ಭೈರತಿ ಬಸವರಾಜ್ ಪರ ವಕೀಲರು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಮುಂದೆ ಏನಾಗಬಹುದು, ಸದ್ಯ ಏನ್ ನಡೀತಾ ಇದೆ, ಬನ್ನಿ ವರದಿಯಲ್ಲಿ ನೋಡ್ಕೊಂಬರೋಣ. ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮತ್ತೆ ಭೈರತಿ ಬಸವರಾಜ್ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಿದಂತಹ ಹಿನ್ನೆಲೆಯಲ್ಲಿ ಈಗ ಮತ್ತೆ ಹೈಕೋರ್ಟ್ಗೆ ಅವರೊಂದು ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ಇನ್ನು ಶುಕ್ರವಾರವರೆಗೂ ಕೋರ್ಟ್ ರಜೆ ಇರುವಂತಹ ಕಾರಣದಿಂದಾಗಿ ಶುಕ್ರವಾರ ಈ ಒಂದು ಅರ್ಜಿ ಇದು ಬರಲಿದೆ. ಮತ್ತೆ ಈಗಾಗಲೇ ಸಾಕಷ್ಟು ದಿನಗಳಿಂದಲೂ ಈ ಒಂದು ಅರ್ಜಿಯ ಬಗ್ಗೆ ಹೈಕೋರ್ಟ್ನಲ್ಲಿ ಕೂಡ ಸಾಕಷ್ಟು ಒಂದು ರಿಜೆಕ್ಟ್ ಕೂಡ ಆಗಿತ್ತು. ಎಫ್ಐಆರ್ ನ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದೇ ರೀತಿಯಾಗಿ ಕೋಕಾ ಆಕ್ಟ್ ಗಳನ್ನು ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ರು. ಈಗ ಯಾವಾಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ರದ್ದಾಯಿತೋ ಈಗ ಮತ್ತೆ ಹೈಕೋರ್ಟ್ ಮೊರೆ ಹೋಗಿರುವಂತದ್ದು. ಈ ಹೈಕೋರ್ಟ್ ಕೂಡ ಯಾವ ರೀತಿ ಅಂದ್ರೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಿಐಡಿ ಅಧಿಕಾರಿಗಳಿಗೆ ಕಾಲಾವಕಾಶ ಕೊಡುತ್ತೆ. ನಂತರ ಅವರು ಏನಾದರೂ ಆಕ್ಷೇಪಣೆ ಸಲ್ಲಿಕೆ ಮಾಡಿ ಅದನ್ನ ಪರಿಶೀಲನೆ ನಡೆಸಿ ಇವರಿಗೆ ಜಾಮೀನು ಕೊಡಬೇಕಾ ಅಥವಾ ನೋಟಿಸ್ ನೀಡುವಂತಹ ಮುಖಾಂತರ ನೀವು ಅವರನ್ನ ಕರೆಸಿಕೊಳ್ಳಿ ನಂತರ ಎನ್ಕ್ವೈರಿ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅಂದ್ರೆ ಸೂಚನೆಯನ್ನ ಕೊಡುತ್ತಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯ ಸಹಜವಾಗಿಯೇ ನಿರೀಕ್ಷಣಾ ಜಾಮೀನು ರದ್ದುಗೊಳಿಸಿದ ಬಳಿಕ ಅವರು ಹೈಕೋರ್ಟ್ ಮೆಟ್ಟಿಲು ಏರಿದ್ದಾರೆ. ಹೈಕೋರ್ಟ್ನಲ್ಲಿ ಯಾವ ರೀತಿ ತೀರ್ಪು ಬರುತ್ತೆ ಅನ್ನುವಂಥದ್ದು ಮುಂದಿನ ಹಂತದ ವಿಚಾರಣೆಯಲ್ಲಿ ಗೊತ್ತಾಗಲಿದೆ. ಕ್ಯಾಮರಾಮನ್ ಲೋಹಿತ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಡಿವೋರ್ಸ್ ನೋಟಿಸ್ ಅನ್ನ ನೀಡಿದ್ದಕ್ಕೆ ಪತ್ನಿಯನ್ನ ಪತಿ ಗುಂಡಿಕ್ಕಿ ಕೊಂದಿರುವ ಘಟನೆಯೊಂದು ಬೆಂಗಳೂರಿನಲ್ಲಿ ನಡೆದಿದೆ. ಈಗ ಸದ್ಯ ಗುಂಡಿಕ್ಕಿ ಕೊಂದಂತಹ ಬಾಲಮುರುಗನನ್ನ ಪೊಲೀಸರು ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ಮಾಗಡಿ ರೋಡ್ ಪೊಲೀಸರು ಈಗ ಈ ಬಾಲಮುರುಗನ್ಗೆ ಪಿಸ್ತೂಲ್ ಎಲ್ಲಿಂದ ಬಂತು, ಆ ಪಿಸ್ತೂಲ್ಗೆ ಲೈಸೆನ್ಸ್ ಇತ್ತ ಅಥವಾ ಅಕ್ರಮವಾಗಿ ಪಿಸ್ತೂಲ್ ಅನ್ನ ಖರೀದಿ ಮಾಡಿದ್ನ, ಈ ಎಲ್ಲಾ ವಿಚಾರಗಳ ಬಗ್ಗೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಪತ್ನಿ ಡಿವೋರ್ಸ್ ನೋಟಿಸ್ ಕೊಟ್ಟಿದ್ದಂತಹ ಒಂದು ಕಾರಣದಿಂದಾಗಿ ಪತಿ ಆಕೆಯ ಮೇಲೆ ಗನ್ನಿನಿಂದ ಶೂಟ್ ಮಾಡಿರುವಂತಹ ಒಂದು ಘಟನೆ ನಡೆದಿದೆ. ಆಕೆ ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ಒಟ್ಟು 5 ರೌಂಡ್ ಫೈರ್ಗಳನ್ನು ಮಾಡಲಾಗಿದೆ. ಏಕಾಏಕಿ ಫಾಲೋ ಮಾಡಿಕೊಂಡು ಬಂದಂತಹ ಪತಿ ಬಾಲಮುರುಗನ್ ಏನಿದ್ದಾನೆ ಆತ ಭುವನೇಶ್ವರಿ ಅನ್ನುವಂತಹ ಮಹಿಳೆ ಅಂದ್ರೆ ತನ್ನ ಪತ್ನಿಯ ಮೇಲೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿರುವಂತದ್ದು. ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಒಂದು ಜಾಗದಲ್ಲಿ ಅಂದ್ರೆ ಬಸವೇಶ್ವರ ನಗರದಲ್ಲಿರುವಂತಹ ಈ ಒಂದು ಇಂಡಸ್ಟ್ರಿಯಲ್ ಟೌನ್ ಬಳಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಫಾಲೋ ಮಾಡ್ಕೊಂಡು ಬರ್ತಾನೆ. ಫಾಲೋ ಮಾಡ್ಕೊಂಡು ಬಂದು ನಂತರ ಆಕೆ ಈ ಸ್ಪಾಟ್ ನಲ್ಲಿ ಬಂದಂತಹ ಸಂದರ್ಭದಲ್ಲಿ ಏಕಾಏಕಿ ಪಿಸ್ತೂಲ್ನಿಂದ ಆಕೆಯ ಮೇಲೆ ಒಂದು ಗನ್ ಫೈರ್ ಅನ್ನು ಮಾಡಿರುವಂತದ್ದು. ಇವರಿಬ್ಬರು ಮೊದಲು ಬೇರೆ ಇದರಲ್ಲಿದ್ರು ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಯಲ್ಲಿದ್ರು. ನಂತರ ಈ ಸಪರೇಟ್ ಆಗಿ ಜೀವನವನ್ನ ಮಾಡ್ತಾ ಇದ್ರು. ಅಂದ್ರೆ ಡಿವೋರ್ಸ್ಗೆ 2 ವರ್ಷಗಳ ಹಿಂದೆಯೇ ಒಂದು ಬೇರೆ ಬೇರೆ ಆಗಿದ್ರು. ನಂತರ ಡಿವೋರ್ಸ್ ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಿ ಪತ್ನಿ ಏನಿದ್ದಾರೆ ಅಂದ್ರೆ ಭುವನೇಶ್ವರಿ ಏನಿದ್ದಾರೆ ಅವರೊಂದು ನೋಟಿಸ್ ಕಳಿಸಿದಂತಹ ಸಂದರ್ಭದಲ್ಲಿ ಈತನಿಗೆ ಸಹಜವಾಗಿಯೇ ಸಿಟ್ಟು ಬರುತ್ತೆ. ಹೀಗಾಗಿ ಇಬ್ಬರ ನಡುವೆ ಸಾಕಷ್ಟು ಜಗಳ ಕೂಡ ಆಗುತ್ತೆ. ಅಂದ್ರೆ ಈ ಒಂದು ನೋಟಿಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜಗಳ ಕೂಡ ಆಗುತ್ತೆ. ಏಕಾಏಕಿ ಆತ ಒಂದು ಫಾಲೋ ಅನ್ನ ಮಾಡ್ಕೊಂಡು ಬರ್ತಾನೆ. ಫಾಲೋ ಮಾಡ್ಕೊಂಡು ಬಂದು ಇಲ್ಲಿ ಶೂಟ್ಔಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾನೆ. ಮತ್ತು ಈಗ ಸದ್ಯ ಬಾಲಮುರುಗನ್ ಪೊಲೀಸರ ಒಂದು ವಶದಲ್ಲಿದ್ದಾನೆ. ಈಗ ಆತನಿಗೆ ಪಿಸ್ತೂಲ್ ಹೇಗೆ ಬಂತು ಅನ್ನುವಂಥದ್ದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆಯಾಗುತ್ತೆ. ಆತ ಒಬ್ಬ ಟೆಕ್ಕಿ ಆಗಿರ್ತಾನೆ. ಆದ್ರೆ ಈ ಪಿಸ್ತೂಲ್ ಅನ್ನ ಎಲ್ಲಿಂದ ತಂದಿದ್ದ ಅನ್ನುವಂಥದ್ದು ಕೂಡ ಈಗ ಸದ್ಯದ ಮಟ್ಟಿಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನುವಂತಹ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಗಡಿ ರೋಡ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಈಗ ಆತನನ್ನ ನಿರಂತರವಾಗಿ ಎನ್ಕ್ವೈರಿ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಶಿವಣ್ಣ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜುಗೆ ಈಗ ಬಂಧನದ ಭೀತಿ ಎದುರಾಗಿದೆ. ಸಿಐಡಿ ಲುಕೌಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿ ಆಗಿದೆ. ಈಗ ಸದ್ಯಕ್ಕೆ ಜಾಮೀನಿಗಾಗಿ ಶತಪ್ರಯತ್ನ ಮಾಡ್ತಾ ಇರುವಂತಹ ಭೈರತಿ ಬಸವರಾಜು ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಹೈಕೋರ್ಟ್ಗೆ ಭೈರತಿ ಬಸವರಾಜ್ ಪರ ವಕೀಲರು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಮುಂದೆ ಏನಾಗಬಹುದು, ಸದ್ಯ ಏನ್ ನಡೀತಾ ಇದೆ, ಬನ್ನಿ ವರದಿಯಲ್ಲಿ ನೋಡ್ಕೊಂಬರೋಣ. ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮತ್ತೆ ಭೈರತಿ ಬಸವರಾಜ್ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಿದಂತಹ ಹಿನ್ನೆಲೆಯಲ್ಲಿ ಈಗ ಮತ್ತೆ ಹೈಕೋರ್ಟ್ಗೆ ಅವರೊಂದು ಅರ್ಜಿಯನ್ನು ಸಲ್ಲಿಸಿರುವಂತದ್ದು.
ಇನ್ನು ಶುಕ್ರವಾರವರೆಗೂ ಕೋರ್ಟ್ ರಜೆ ಇರುವಂತಹ ಕಾರಣದಿಂದಾಗಿ ಶುಕ್ರವಾರ ಈ ಒಂದು ಅರ್ಜಿ ಇದು ಬರಲಿದೆ. ಮತ್ತೆ ಈಗಾಗಲೇ ಸಾಕಷ್ಟು ದಿನಗಳಿಂದಲೂ ಈ ಒಂದು ಅರ್ಜಿಯ ಬಗ್ಗೆ ಹೈಕೋರ್ಟ್ನಲ್ಲಿ ಕೂಡ ಸಾಕಷ್ಟು ಒಂದು ರಿಜೆಕ್ಟ್ ಕೂಡ ಆಗಿತ್ತು. ಎಫ್ಐಆರ್ ನ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದೇ ರೀತಿಯಾಗಿ ಕೋಕಾ ಆಕ್ಟ್ ಗಳನ್ನು ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ರು. ಈಗ ಯಾವಾಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ರದ್ದಾಯಿತೋ ಈಗ ಮತ್ತೆ ಹೈಕೋರ್ಟ್ ಮೊರೆ ಹೋಗಿರುವಂತದ್ದು. ಈ ಹೈಕೋರ್ಟ್ ಕೂಡ ಯಾವ ರೀತಿ ಅಂದ್ರೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಿಐಡಿ ಅಧಿಕಾರಿಗಳಿಗೆ ಕಾಲಾವಕಾಶ ಕೊಡುತ್ತೆ. ನಂತರ ಅವರು ಏನಾದರೂ ಆಕ್ಷೇಪಣೆ ಸಲ್ಲಿಕೆ ಮಾಡಿ ಅದನ್ನ ಪರಿಶೀಲನೆ ನಡೆಸಿ ಇವರಿಗೆ ಜಾಮೀನು ಕೊಡಬೇಕಾ ಅಥವಾ ನೋಟಿಸ್ ನೀಡುವಂತಹ ಮುಖಾಂತರ ನೀವು ಅವರನ್ನ ಕರೆಸಿಕೊಳ್ಳಿ ನಂತರ ಎನ್ಕ್ವೈರಿ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅಂದ್ರೆ ಸೂಚನೆಯನ್ನ ಕೊಡುತ್ತಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯ ಸಹಜವಾಗಿಯೇ ನಿರೀಕ್ಷಣಾ ಜಾಮೀನು ರದ್ದುಗೊಳಿಸಿದ ಬಳಿಕ ಅವರು ಹೈಕೋರ್ಟ್ ಮೆಟ್ಟಿಲು ಏರಿದ್ದಾರೆ. ಹೈಕೋರ್ಟ್ನಲ್ಲಿ ಯಾವ ರೀತಿ ತೀರ್ಪು ಬರುತ್ತೆ ಅನ್ನುವಂಥದ್ದು ಮುಂದಿನ ಹಂತದ ವಿಚಾರಣೆಯಲ್ಲಿ ಗೊತ್ತಾಗಲಿದೆ. ಕ್ಯಾಮರಾಮನ್ ಲೋಹಿತ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಡಿವೋರ್ಸ್ ನೋಟಿಸ್ ಅನ್ನ ನೀಡಿದ್ದಕ್ಕೆ ಪತ್ನಿಯನ್ನ ಪತಿ ಗುಂಡಿಕ್ಕಿ ಕೊಂದಿರುವ ಘಟನೆಯೊಂದು ಬೆಂಗಳೂರಿನಲ್ಲಿ ನಡೆದಿದೆ. ಈಗ ಸದ್ಯ ಗುಂಡಿಕ್ಕಿ ಕೊಂದಂತಹ ಬಾಲ ಮುರುಗನನ್ನ ಪೊಲೀಸರು ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ಮಾಗಡಿ ರೋಡ್ ಪೊಲೀಸರು ಈಗ ಈ ಬಾಲ ಮುರುಗನ್ಗೆ ಪಿಸ್ತೂಲ್ ಎಲ್ಲಿಂದ ಬಂತು, ಆ ಪಿಸ್ತೂಲ್ಗೆ ಲೈಸೆನ್ಸ್ ಇತ್ತ ಅಥವಾ ಅಕ್ರಮವಾಗಿ ಪಿಸ್ತೂಲ್ ಅನ್ನ ಖರೀದಿ ಮಾಡಿದ್ನ, ಈ ಎಲ್ಲಾ ವಿಚಾರಗಳ ಬಗ್ಗೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಪತ್ನಿ ಡಿವೋರ್ಸ್ ನೋಟಿಸ್ ಕೊಟ್ಟಿದ್ದಂತಹ ಒಂದು ಕಾರಣದಿಂದಾಗಿ ಪತಿ ಆಕೆಯ ಮೇಲೆ ಗನ್ನಿನಿಂದ ಶೂಟ್ ಮಾಡಿರುವಂತಹ ಒಂದು ಘಟನೆ ನಡೆದಿದೆ. ಆಕೆ ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ಒಟ್ಟು 5 ರೌಂಡ್ ಫೈರ್ಗಳನ್ನು ಮಾಡಲಾಗಿದೆ. ಏಕಾಏಕಿ ಫಾಲೋ ಮಾಡಿಕೊಂಡು ಬಂದಂತಹ ಪತಿ ಬಾಲಮುರುಗನ್ ಏನಿದ್ದಾನೆ ಆತ ಭುವನೇಶ್ವರಿ ಅನ್ನುವಂತಹ ಮಹಿಳೆ ಅಂದ್ರೆ ತನ್ನ ಪತ್ನಿಯ ಮೇಲೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿರುವಂತದ್ದು. ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಒಂದು ಜಾಗದಲ್ಲಿ ಅಂದ್ರೆ ಬಸವೇಶ್ವರ ನಗರದಲ್ಲಿರುವಂತಹ ಈ ಒಂದು ಇಂಡಸ್ಟ್ರಿಯಲ್ ಟೌನ್ ಬಳಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಫಾಲೋ ಮಾಡ್ಕೊಂಡು ಬರ್ತಾನೆ. ಫಾಲೋ ಮಾಡ್ಕೊಂಡು ಬಂದು ನಂತರ ಆಕೆ ಈ ಸ್ಪಾಟ್ ನಲ್ಲಿ ಬಂದಂತಹ ಸಂದರ್ಭದಲ್ಲಿ ಏಕಾಏಕಿ ಪಿಸ್ತೂಲ್ ನಿಂದ ಆಕೆಯ ಮೇಲೆ ಒಂದು ಗನ್ ಫೈರ್ ಅನ್ನು ಮಾಡಿರುವಂತದ್ದು. ಇವರಿಬ್ಬರು ಮೊದಲು ಬೇರೆ ಇದರಲ್ಲಿದ್ರು ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಯಲ್ಲಿದ್ರು. ನಂತರ ಈ ಸಪರೇಟ್ ಆಗಿ ಜೀವನವನ್ನ ಮಾಡ್ತಾ ಇದ್ರು. ಅಂದ್ರೆ ಡಿವೋರ್ಸ್ಗೆ 2 ವರ್ಷಗಳ ಹಿಂದೆಯೇ ಒಂದು ಬೇರೆ ಬೇರೆ ಆಗಿದ್ರು. ನಂತರ ಡಿವೋರ್ಸ್ ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಿ ಪತ್ನಿ ಏನಿದ್ದಾರೆ ಅಂದ್ರೆ ಭುವನೇಶ್ವರಿ ಏನಿದ್ದಾರೆ ಅವರೊಂದು ನೋಟಿಸ್ ಕಳಿಸಿದಂತಹ ಸಂದರ್ಭದಲ್ಲಿ ಈತನಿಗೆ ಸಹಜವಾಗಿಯೇ ಸಿಟ್ಟು ಬರುತ್ತೆ. ಹೀಗಾಗಿ ಇಬ್ಬರ ನಡುವೆ ಸಾಕಷ್ಟು ಜಗಳ ಕೂಡ ಆಗುತ್ತೆ. ಅಂದ್ರೆ ಈ ಒಂದು ನೋಟಿಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜಗಳ ಕೂಡ ಆಗುತ್ತೆ. ಏಕಾಏಕಿ ಆತ ಒಂದು ಫಾಲೋ ಅನ್ನ ಮಾಡ್ಕೊಂಡು ಬರ್ತಾನೆ. ಫಾಲೋ ಮಾಡ್ಕೊಂಡು ಬಂದು ಇಲ್ಲಿ ಶೂಟ್ಔಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾನೆ. ಮತ್ತು ಈಗ ಸದ್ಯ ಬಾಲಮುರುಗನ್ ಪೊಲೀಸರ ಒಂದು ವಶದಲ್ಲಿದ್ದಾನೆ. ಈಗ ಆತನಿಗೆ ಪಿಸ್ತೂಲ್ ಹೇಗೆ ಬಂತು ಅನ್ನುವಂಥದ್ದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆಯಾಗುತ್ತೆ. ಆತ ಒಬ್ಬ ಟೆಕ್ಕಿ ಆಗಿರ್ತಾನೆ. ಆದ್ರೆ ಈ ಪಿಸ್ತೂಲ್ ಅನ್ನ ಎಲ್ಲಿಂದ ತಂದಿದ್ದ ಅನ್ನುವಂಥದ್ದು ಕೂಡ ಈಗ ಸದ್ಯದ ಮಟ್ಟಿಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನುವಂತಹ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಗಡಿ ರೋಡ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಈಗ ಆತನನ್ನ ನಿರಂತರವಾಗಿ ಎನ್ಕ್ವೈರಿ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಶಿವಣ್ಣ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.